ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನಿಮ್ಮ ಉತ್ತಮವಾದ ಕರ್ಮದ ಉದ್ದೇಶಗಳಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ಸತ್ಯವಾಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತಿನ ವಿಷಯ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಆತ್ಮೀಯ ಆಹ್ವಾನ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಹಿರಿಯ ನಾಗರಿಕ ನಿಸ್ಸಹಾಯಕ ವೃದ್ಧರಿಗಾಗಿ ಪ್ರೀತಿಯ, ಗೌರವದ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ವೃದ್ಧಾಶ್ರಮ ಸೇವೆಯನ್ನು ಪ್ರಾರಂಭಿಸಿದ್ದೇವೆ. ಆಶ್ರಯ, ಆರೈಕೆ, ಆಹಾರ, ಆರೋಗ್ಯದ ಕಾಳಜಿ ಹಾಗೂ ಆತ್ಮೀಯ ವಾತ್ಸಲ್ಯದೊಂದಿಗೆ ಭಜನೆ, ಹಾಗೆ ಅವರಿಗೆ ಯಾವೆಲ್ಲ ರೀತಿಯಲ್ಲಿ ಅವರ ಮನಸ್ಸು ಇನ್ನು ಮುಂದಿನ ಒಂದು ಜೀವನಕ್ಕೆ ಸಜ್ಜಾಗಬೇಕು, ಒಂದಿಷ್ಟು ಪ್ರಾರಬ್ಧ ಕರ್ಮಗಳ ಅನುಸಾರ ಜೀವನದಲ್ಲಿ ಏರಿಳಿತ, ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸಿರ್ತಾರಲ್ವ, ಅದಕ್ಕೋಸ್ಕರ ಇನ್ನು ಮುಂದಿನ ದಿನಗಳಲ್ಲಾದರೂ ಅವರು ನೆಮ್ಮದಿಯ ಒಂದು ಜೀವನವನ್ನು ಭಗವಂತನ ಅಂದರೆ ಗುರುವಿನ ಪಾದಾರವಿಂದಗಳಲ್ಲಿ ಅವರ ಸೇವೆ ಮಾಡ್ತಾ ಕಳೀಲಿಕ್ಕೋಸ್ಕರನೇ ಈ ವೃದ್ಧಾಶ್ರಮವನ್ನು ಪ್ರಾರಂಭಿಸಿದ್ದೀವಿ. ಅದು ಸಾಯಿ ಬಾಬಾರವರ ಆಶೀರ್ವಾದದಿಂದ. ಯಾಕಂದರೆ ಅವರು ಕೂಡ ಒಂದು ದೀನ ದಲಿತರ ಸೇವೆಯನ್ನು ಮಾಡಿದ್ದಾರೆ. ಹಾಗಾಗಿ ಅವರ ಭಕ್ತರಾದ ನಮಗೂ ಕೂಡ ಆ ಅವಕಾಶವನ್ನು ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪುಣ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಭಗವಂತ ಮತ್ತೊಂದು ದಾರಿಯನ್ನು ಆ ಗುರುವಿನ ಮೂಲಕ ನಮಗೆ ತೋರಿಸಿದ್ದಾರೆ. ಕುಟುಂಬದ ಬೆಂಬಲವಿಲ್ಲದವರು, ಒಂಟಿಯಾಗಿ ಜೀವನ ಸಾಗಿಸ್ತಾ ಇರೋರು ಅಥವಾ ಆರೈಕೆಯ ಅಗತ್ಯವಿರುವ ಹಿರಿಯ ನಾಗರಿಕರು ನಮ್ಮ ವೃದ್ಧಾಶ್ರಮದ ಸೌಲಭ್ಯಗಳನ್ನು ಪಡಿಬಹುದು. ನಮ್ಮ ಹಿರಿಯರು ನಮ್ಮ ಸಮಾಜದ ಅಮೂಲ್ಯ ಸಂಪತ್ತು. ಅವರ ಜೀವನದಲ್ಲಿ ನೆಮ್ಮದಿ, ಗೌರವ ಮತ್ತು ಸಂತೋಷವನ್ನು ತುಂಬುವ ಈ ಸೇವೆಯಲ್ಲಿ ಎಲ್ಲರ ಸಹಕಾರವನ್ನು ನಾವು ಕೋರ್ತಾ ಇದ್ದೀವಿ. ಇಂತಿ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಹಿರಿಯ ನಾಗರಿಕರಿಗಾಗಿ ಪ್ರೀತಿಯ ಆಹ್ವಾನ. ಜೀವನ ಪೂರ್ತಿ ಕುಟುಂಬಕ್ಕಾಗಿ ಶ್ರಮಿಸಿ ಪ್ರೀತಿ ನೀಡಿ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದ ಹಿರಿಯರು ನಮ್ಮ ಅಮೂಲ್ಯ ಸಂಪತ್ತಾಗಿದ್ದಾರೆ. ಯಾವುದೇ ಕಾರಣದಿಂದ ಒಂಟಿತನ ಅನುಭವಿಸ್ತಾ ಇದ್ದೀರಾ, ಆರೈಕೆ ಮತ್ತು ಆತ್ಮೀಯತೆಯ ಅಗತ್ಯ ಇದ್ದವರು, ಇಲ್ಲ ಮಕ್ಕಳು ನಿಮ್ಮನ್ನು ತೋರ್ತಿದ್ದಾರೆ, ನನಗೆ ಯಾವುದಾದ್ರೂ ರೀತಿಯಲ್ಲಿ ನೆಮ್ಮದಿ ಬೇಕು ಅಂತೇಳಿ ಬಯಸ್ತಾ ಇರೋರು, ಮತ್ತು ನೆಮ್ಮದಿ ಮತ್ತು ಗೌರವಯುತ ಜೀವನ ಬಯಸುವ ಹಿರಿಯ ನಾಗರಿಕರನ್ನು ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ವೃದ್ಧಾಶ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೀವಿ. ಇಲ್ಲಿ ಪ್ರೀತಿಯ ವಾತಾವರಣ ಇರುತ್ತೆ, ಸುರಕ್ಷಿತ ವಸತಿ ವ್ಯವಸ್ಥೆ ಇರುತ್ತೆ, ಪೌಷ್ಟಿಕ ಆಹಾರ, ಆರೋಗ್ಯದ ಕಾಳಜಿ, ಆಧ್ಯಾತ್ಮಿಕ ಚಟುವಟಿಕೆಗಳು, ಕುಟುಂಬದ ಆತ್ಮೀಯತೆ ಎಲ್ಲವನ್ನು ಒದಗಿಸಲಾಗುತ್ತೆ. ವೃದ್ಧಾಪ್ಯವು ಭಾರವಲ್ಲ, ಅದು ಗೌರವದ ಬದುಕಿನ ಸುವರ್ಣ ಕಾಲ ಅನ್ನೋದನ್ನು ಅವರಿಗೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋಣ. ನಾವೆಲ್ಲರೂ ಸೇರಿ, ಇದು ಒಬ್ಬರಿಂದ ಸಾಧ್ಯ ಆಗೋದು. ಸಾಯಿ ಭಕ್ತರ ಕುಟುಂಬದ ಕಡೆಯಿಂದ ಅಂದರೆ ಸಾಯಿ ಕುಟುಂಬದ ವತಿಯಿಂದ ಈ ವೃದ್ಧಾಶ್ರಮಕ್ಕೆ ಸಾಕಷ್ಟು ಸಹಾಯವನ್ನು ಒಬ್ಬೊಬ್ಬರೇ ಮಾಡ್ತಾ ಇದ್ದೀರಾ. ಅದು ₹1 5,000ವರೆಗೂ 10,000ವರೆಗೂ ನೀವು ಸಹಾಯವನ್ನು ಮಾಡ್ತಾಯಿದ್ದೀರಾ. ಅದಕ್ಕೋಸ್ಕರನೇ ಈ ವೃದ್ಧಾಶ್ರಮ ಒಂದು ಒಳ್ಳೆ ರೀತಿಯಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅದರ ಉದ್ಘಾಟನೆಯನ್ನು ಕೂಡ ನಾವು ಸರಳವಾಗಿ ಹಾಲುಕ್ಕಿಸುವ ಮೂಲಕ ಮಾಡಿದ್ದೀವಿ. ಸಾಯಿ ಬಾಬಾರವರ ಪ್ರವೇಶ ವೃದ್ಧಾಶ್ರಮಕ್ಕೆ ಆಗಿದೆ. ನಂತರ ಅದಕ್ಕೆ ಸಹಾಯವೂ ಕೂಡ ಕೆಲವರು ವೃದ್ಧಾಶ್ರಮಕ್ಕೆ ಬಂದು ನೀಡಿ ಹೋಗಿದ್ದೀರಾ, ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ವೃದ್ಧರು ಕೂಡ ಈಗಾಗಲೇ 12 ಜನ ಒಟ್ಟಾಗಿದ್ದಾರೆ. ಇನ್ನೂ ಯಾರಾದರೂ ವೃದ್ಧರು ಇದ್ದಾರೆ, ನಿರ್ಗತಿಕರು, ಯಾರೂ ಅವರನ್ನು ನೋಡ್ಕೊಳ್ತಾ ಇಲ್ಲ, ಅನಾಥವಾಗಿದ್ದಾರೆ, ಅವ್ರಿಗೆ ಯಾರೂ ಇಲ್ಲ ಅಂದವರು ಕೂಡ ಈ ಸಾಯಿ ಸೇವಾ ವೃದ್ಧಾಶ್ರಮಕ್ಕೆ ಬರ್ಬೋದು. ಯಾರಾದರೂ ಅಂಥವರಿದ್ದರೆ ಖಂಡಿತವಾಗಿ ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಬಿಡಬಹುದು. ನಮ್ಮ ಆಶ್ರಮದಲ್ಲಿ ಸಾಯಿ ಭಕ್ತರ ಕುಟುಂಬದ ಒಂದು ನೆರವಿನೊಂದಿಗೆ ಆಶ್ರಮದಲ್ಲಿ ಪ್ರತಿಯೊಬ್ಬ ಹಿರಿಯರಿಗೂ ಗೌರವ, ಪ್ರೀತಿ ಮತ್ತು ಕಾಳಜಿಯಿಂದ ಸೇವೆ ನೀಡಲಾಗುತ್ತೆ. ವಿಳಾಸವನ್ನು, ಸಂಪೂರ್ಣವಾದ ಒಂದು ವಿವರ, ಹಾಗೆ ಸಂಪರ್ಕ ಸಂಖ್ಯೆಯನ್ನು ಕೂಡ ಅಂದರೆ ಫೋನ್ ನಂಬರನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಸಂಪರ್ಕಿಸ್ಬೋದು ಅಥವಾ ನೇರವಾಗಿ ಭೇಟಿ ನೀಡ್ಬೋದು. ನಿಮ್ಮ ಬದುಕಿನ ಸಂಧ್ಯಾ ಕಾಲವನ್ನು ಸಂತೋಷ, ನೆಮ್ಮದಿ ಮತ್ತು ಆತ್ಮೀಯತೆಯಿಂದ ತುಂಬಲು ನಾವು ಸದಾ ನಿಮ್ಮೊಂದಿಗೆ ಇದ್ದೇವೆ. ಶ್ರೀ ಸಾಯಿ ಸೇವಾ ಟ್ರಸ್ಟ್ ವೃದ್ಧಾಶ್ರಮ ಸೇವಾ ಕೇಂದ್ರ. ಶ್ರೀ ಸಾಯಿ ಸೇವಾ ಟ್ರಸ್ಟ್ನ ಉದ್ದೇಶ ವೃದ್ಧಾಶ್ರಮ ಸೇವಾ ಕೇಂದ್ರ. ಹಿರಿಯ ನಾಗರಿಕರಿಗಾಗಿ ಪ್ರೀತಿಯ ಆಶ್ರಯ. ಜೀವನದ ಪಯಣದಲ್ಲಿ ಅನೇಕ ತ್ಯಾಗಗಳನ್ನು ಮಾಡಿ ಕುಟುಂಬ ಮತ್ತು ಸಮಾಜಕ್ಕೆ ಬೆಳಕಾದ ಹಿರಿಯರು ನಮ್ಮ ಅಮೂಲ್ಯ ಸಂಪತ್ತಾಗಿದ್ದಾರೆ. ಒಂಟಿತನ, ಆರೈಕೆಯ ಕೊರತೆ ಅಥವಾ ಸುರಕ್ಷಿತ ವಾತಾವರಣದ ಅಗತ್ಯವಿರುವ ಹಿರಿಯ ನಾಗರಿಕರನ್ನು ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವೃದ್ಧಾಶ್ರಮಕ್ಕೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದೀವಿ. ಹಾಗಾಗಿ ಹಿರಿಯರ ಸೇವೆಯೇ ನಿಜವಾದ ದೇವರ ಸೇವೆಯಾಗಿರುತ್ತೆ. ಸಾಯಿ ಬಾಬಾರವರ ಕೃಪೆಯಿಂದ ಹಿರಿಯರ ಬದುಕಿನಲ್ಲಿ ನೆಮ್ಮದಿ, ಸಂತೋಷ ಮತ್ತು ಆತ್ಮವಿಶ್ವಾಸ ತುಂಬುವ ನಮ್ಮ ಈ ಸೇವಾ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೂಡ ಕೋರ್ತಾ ಇದ್ದೀವಿ. ನಿಮ್ಮಿಂದ ತುಂಬ ಸಹಾಯ ಇದಕ್ಕಾಗಲೇ ಈಗ ಸಿಗ್ತಾ ಇದೆ.
ಹಾಗೆ ನಿಮ್ಮ ಒಂದು ಆಶೀರ್ವಾದ, ಒಂದು ಪ್ರಾರ್ಥನೆ ಕೂಡ ಇರಲಿ. ಅಂದರೆ ರುದ್ರನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಅವ್ರ ಜೀವನದಲ್ಲಿ ಅನೇಕ ರೀತಿಯ ಒಂದಿಷ್ಟು ನೋವುಗಳನ್ನು, ಸಮಸ್ಯೆಗಳನ್ನು, ಏರಿಳಿತಗಳನ್ನು ಕಂಡಿರ್ತಾರೆ. ಅವುಗಳ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಅವರು ಬೆಳೆಸಿರ್ತಾರೆ. ಆದರೂ ಕೂಡ ಮಕ್ಕಳು ಅವರನ್ನು ದೂರ ಮಾಡಿರೋದಾಗಿರ್ಬೋದು, ಇಲ್ಲ ಮಕ್ಕಳು ಇಲ್ಲದೇ ಇರೋರಾಗಿರ್ಬೋದು, ಇಲ್ಲ ಯಾರೂ ನೋಡ್ಕೊಳ್ಳೋಕೆ ನಮಗೆ ಇಲ್ಲವೇ ಇಲ್ಲ, ನಾವು ನಿರ್ಗತಿಕರು, ನಮಗೆ ₹1 ಕೊಡೋಕ್ಕಾಗಲ್ಲ ಅಂದವರು ಕೂಡ ಈ ಆಶ್ರಮಕ್ಕೆ ಖಂಡಿತವಾಗಿ ಯಾವುದೇ ರೀತಿ ಸಂಶಯ, ಸಂದೇಹ ಇಲ್ಲದೆ ಬಂದು ಈ ಸೇವೆಯನ್ನು, ಅಂದರೆ ಇಲ್ಲಿ ನಾವು ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ಬಾಬಾ ಅವರನ್ನು ಆರಿಸ್ಕೊಂಡಿದ್ದಾರೆ. ಅದಕ್ಕೋಸ್ಕರನೇ ಅವ್ರು ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗತ್ತೆ. ಅದು ನನ್ನ ನಂಬಿಕೆ. ಹಾಗಾಗಿ ಖಂಡಿತ ಬನ್ನಿ. ಹಾಗೆ ಯಾರಾದರೂ ಇದ್ದರೆ, ನಿಮಗೆ ಗೊತ್ತಿರೋರಿದ್ದರೆ ಖಂಡಿತ ಕರೆ ತಂದು ಬಿಟ್ಟು ಹೋಗಿ. ಹಾಗೆ ಇನ್ನೂ ಏನಾದರೂ ಇದರಲ್ಲಿ ಮಾಹಿತಿ ತಿಳ್ಕೊಳ್ಬೇಕು ಅಂದರೆ ಖಂಡಿತ ನಾನಿಲ್ಲಿ ಫೋನ್ ನಂಬರ್ ಕೂಡ ಹಾಕಿದ್ದೀನಿ, ವಿಳಾಸ ಕೂಡ ಕೊಟ್ಟಿದ್ದೀನಿ, ನನ್ನನ್ನು ಸಂಪರ್ಕಿಸ್ಬೋದು. ಹಾಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಈಗಾಗಲೇ ಯಾರೆಲ್ಲ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಇಂಥ ದಿನ ಬರಬೇಕು ಅಂತ ಹೇಳಿ ತಿಳಿಸಿದ್ದೀನೋ ಅವರು 1ನೇ ತಾರೀಕಿನಿಂದ ಈ ಸೇವೆಗೆ ನಿಮ್ಮ ತಂದೆ, ತಾಯಿ, ರುದ್ರರು ಯಾರಿದ್ದಾರೋ ನೋಡ್ಕೊಳಕ್ಕಾಗಲ್ಲ ಅಂಥವ್ರನ್ನ ಖಂಡಿತ ತಂದು ಬಿಟ್ಟು ಹೋಗ್ಬೋದು. ಅದಕ್ಕಿಂತ ಮೊದಲು ನನಗೆ ಒಂದು ಸಾರಿ ಫೋನ್ ಮಾಡ್ಕೊಳ್ಳಿ. ಹಾಗೆ ನೀವು ಸ್ಥಿತಿವಂತರಾಗಿದ್ದು ಏನಾದರೂ ಒಂದು ಸೇವೆ ಮಾಡಬೇಕು ಅಂಥೇಳಿ ನಿಮ್ಮ ಮನಸ್ಸಲ್ಲಿದ್ದರೆ ವೃದ್ಧಾಶ್ರಮಕ್ಕೆ ಬೇಕಾದ ಒಂದಿಷ್ಟು ವಸ್ತುಗಳನ್ನು ಸೇವೆಯ ಮೂಲಕ ಖಂಡಿತ ಕೊಡಬಹುದು. ಈಗಾಗಲೇ ಕೆಲವರು ವೃದ್ಧಾಶ್ರಮಕ್ಕೆ ತಮ್ಮ ಕೈಲಾದ ಒಂದಿಷ್ಟು ವಸ್ತುಗಳನ್ನು ಕೊಡಿಸ್ತಾ ಇದ್ದಾರೆ. ಹಾಗೆ UK ಕೂಡ ಒಬ್ಬ ಹುಡುಗಿ ಬಾಬಾರವರ ಭಕ್ತಳು ಟಿವಿಯನ್ನು ಕೂಡ ಕೊಡಿಸ್ತಾ ಇದ್ದಾಳೆ ರುದ್ರಿಗೆ ಕೂತ್ಕೊಂಡು ನೋಡಲಿಕ್ಕೆ. ಹಾಗೆ ಚಿತ್ರದುರ್ಗದಿಂದ ಒಬ್ಬರು ಬಂದು ನೇರವಾಗಿ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟು ಹಣ ಸಹಾಯ ಕೂಡ ಮಾಡಿ ಹೋಗಿದ್ದಾರೆ. ಈಗಾಗಲೇ ಕೆಲಸ ಮಾಡ್ತಾ ಇರುವ ಒಂದಿಷ್ಟು ಹುಡುಗಿಯರು, ಇಂಜಿನಿಯರಿಂಗ್ ಮಾಡ್ತಾ ಇರುವ ಹುಡುಗಿಯರು, ಅದು ಉನ್ನತಿಯಾಗಿರ್ಬೋದು, ಇನ್ನೂ ಅನೇಕ ರೀತಿಯ ಒಂದಿಷ್ಟು ಜನರು ಬಾಬಾರವರ ಸೇವೆಗೆ, ಅಂದರೆ ವೃದ್ಧರ ಸೇವೆಗೆ ಈ ರೀತಿಯಾಗಿ ಸಹಾಯ ಮಾಡುವ ನಿಟ್ಟಿನಲ್ಲಿ ತಮ್ಮ ಕೈಲಾದ ಏನು ಸಹಾಯ ಆಗುತ್ತೋ ಅದನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಒಬ್ಬಳೇ ಮಾಡ್ತೀನಿ ಅಂತೇಳಿ ನಾನು ಯಾವಾಗಲೂ ಶುರು ಮಾಡಿಲ್ಲ. ಬಾಬಾರವರೇ ಇದಕ್ಕೆ ನೀನು ಮಾಧ್ಯಮವಾಗು ಅನ್ನೋ ರೀತಿಲಿ ನನಗೆ ಈ ಪ್ರೇರಣೆ ಕೊಟ್ಟಿದ್ದಾರೆ. ಅದರ ಮೂಲಕವೇ ವೃದ್ಧಾಶ್ರಮದ ಪ್ರಾರಂಭ ಆಗಿದೆ. ಒಂದು ಒಳ್ಳೆಯ ದಿನ. ಹಾಗೆ ಆ ಶುಭ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ, ಒಂದು ಕೊಡುಗೆ ಸಿಗ್ತಾ ಇದೆ. ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಿದ್ದೀನಿ. ಆ ಗುರುವಿನ ಅನುಗ್ರಹ, ಆಶೀರ್ವಾದ ನಿಮ್ಮ ಜನ್ಮಗಳವರೆಗೂ, ಪೀಳಿಗೆಯವರೆಗೂ ನಿಮ್ಮನ್ನು ಸಂರಕ್ಷಿಸಲಿ, ಮಾರ್ಗದರ್ಶನ ಮಾಡಲಿ, ಹಾಗೆ ನಿಮ್ಮ ಕುಲ ಉದ್ಧಾರ ಆಗಲಿ ಅಂತೇಳಿ ಆ ಗುರುವಿನಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀ ಸಾಯಿ ಸೇವಾ ಆಶ್ರಮ ಯಾರೆಲ್ಲ ನೋಡಲಿಕ್ಕೆ ಬಯಸ್ತಿರೋ ಖಂಡಿತ ಅವರು ಇಲ್ಲಿಗೆ ಭೇಟಿ ಕೊಡ್ಬೋದು. ಅದರ ವಿಳಾಸವನ್ನು ನಾನು ಇಲ್ಲಿ ಕಳಿಸಿದ್ದೀನಿ. ಫೋನ್ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿಕೊಂಡು ಬನ್ನಿ. ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಜರುಗೋದಿಲ್ಲ. ಇದು ನನ್ನ ನಂಬಿಕೆ. ಅವರ ಇಚ್ಛೆಯಿಂದಲೇ ಬಾಬಾರವರು ಈ ರೀತಿ ಸೇವೆಯನ್ನು ನಮ್ಮೆಲ್ಲರ ಮೂಲಕ, ಅಂದರೆ ನಮ್ಮೊಳಗಿನಿಂದಲೇ ಕಾರ್ಯಪ್ರವೃತ್ತರಾಗಿ ಈ ಸೇವೆಯನ್ನು ಮಾಡಿಸಿ ನಮ್ಮ ಜನ್ಮದ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಂಡು ಒಂದು ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೆ, ನಮ್ಮ ಜನ್ಮಗಳ ಪಾಪವನ್ನು ಕಳ್ಕೊಳ್ಳೋಕ್ಕೆ ನಮಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ ಅನ್ನೋದು ನನ್ನ ನಂಬಿಕೆ. ಅಂದರೆ ಒಂದು ಭಗವಂತನ ಸೇವೆ ಅಂದರೆ ಅದು ಒಂದೇ ರೀತಿ ಇರೋದಿಲ್ಲ. ಈ ರೀತಿ ನಿಸ್ಸಹಾಯಕರ, ಬಡ ಬಗ್ಗರಾಗಿರ್ಬೋದು, ಹಾಗೆ ಒಂದಿಷ್ಟು ಯಾರು ನೋಡ್ಕೊಳ್ದೇ ಇರೋ ತಂದೆ, ತಾಯಿ, ನಿರ್ಗತಿಕರ ಸೇವೆ ಮಾಡಿದರೂ ಕೂಡ ಅದರಲ್ಲಿ ಭಗವಂತನನ್ನೇ ನಾವು ಕಾಣ್ಬೋದು. ಒಟ್ಟಾರೆಯಾಗಿ ನಮ್ಮ ಪ್ರಾರಬ್ಧ ಕರ್ಮ ಕೆಟ್ಟದಿದೆಯೋ ಒಳ್ಳೆದಿದ್ರೆ ಅದಕ್ಕಿನ್ನೂ ಒಳ್ಳೆಯದನ್ನು ಕೂಡಿಸ್ತಾ ಇದ್ದಾರೆ ಬಾಬಾ. ಕೆಟ್ಟದಿದ್ದರೆ ಅದನ್ನು ಕಳ್ಕೊಳ್ಳೋಕ್ಕೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ ಆ ಗುರುವು. ಅವರ ಆಶೀರ್ವಾದ, ಬಲ, ಮಾರ್ಗದರ್ಶನದೊಂದಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಗುರಿ ಅಲ್ಲಿದೆ, ಮುಂದೆ ಹೋಗು, ನಾನು ನಿನ್ನ ಜೊತೆಗಿದ್ದೀನಿ, ಸಹಾಯ ಮಾಡ್ತೇನೆ ಅನ್ನೋ ಒಂದೇ ಒಂದು ಪ್ರೇರಣೆಯನ್ನು ನನಗೆ ಕೊಟ್ಟು ಬಾಬಾ ಈ ಒಂದು ಕೆಲಸಕ್ಕೆ ನನ್ನನ್ನು ನೇಮಕ ಮಾಡಿದ್ದಾರೆ. ನಿಮ್ಮೆಲ್ಲರ ಸಹಕಾರಕ್ಕೆ ಸಹಾಯನೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಅವರ ಇಚ್ಛೆ ಪ್ರಕಾರವೇ ನಡೀತಾ ಇದೆ. ನಾನು ನಿಮಿತ್ತ ಮಾತ್ರ ಇಲ್ಲಿ ಆಗಿದ್ದೀನಿ. ನಿಮ್ಮೆಲ್ಲರ ಸಹಕಾರ, ಸಂಯಮ, ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಎಲ್ಲವೂ ನನಗೆ ಬೇಕು ಅನ್ನೋ ರೀತಿಲಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮೆಲ್ಲರದ್ದಿದು ಸಾಯಿ ಸೇವಾ ಆಶ್ರಮ ಹೇಗೆ ಅಂದರೆ ಪ್ರತಿಯೊಬ್ಬರೂ ಕೂಡ ಸಾಯಿಯ ಅಂಶ. ಅಂದರೆ ಅವ್ರು ಹೇಳಿದಾರಲ್ಲ, ನನ್ನಂತೆ ನೀನು ಅನ್ನೋ ರೀತಿಲಿ, ಹಾಗೆ ನೀವು ಅವರಂತೆಯೇ ಆಗಿ ಬಡವರ ಸೇವೆಗೆ, ನಿಸ್ಸಹಾಯಕರ ಸೇವೆಗೆ ಈ ರೀತಿಯಾಗಿ ಪ್ರೇರಣೆ ನೀಡ್ತಾ ಇದ್ದೀರಾ, ಪ್ರೇರಣೆ ಆಗಿದ್ದೀರಾ. ನಿಮ್ಮ ಸೇವೆಯನ್ನು ಈ ರೀತಿಯಾಗಿ ಕೊಡ್ತಾ ಇದ್ದೀರಾ. ಇದೇ ವಾಸ್ತವ ಸತ್ಯ. ಅಂದರೆ ಪ್ರತಿಯೊಬ್ಬರಲ್ಲೂ ಭಗವಂತ ಇರ್ತಾನೆ ಅಂತಾರಲ್ಲ, ಆ ಊರ್ಜೆಯನ್ನು ಬಾಬಾ ಜಾಗೃತಗೊಳಿಸ್ಕೊಟ್ಟು ನೀವೆಲ್ಲರೂ ಒಂದು ದೇವರಂಥ ಮನುಷ್ಯರಾಗಬೇಕು ಅನ್ನೋ ರೀತಿಯಲ್ಲಿ ನಿಮ್ಮಿಂದ ಈ ಕರ್ಮವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ಒಂದು ನಿಷ್ಠೆಯಿಂದ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಸೇವೆಯಲ್ಲಿ ನಾವೆಲ್ಲರೂ ಸೇರಿ ಪಾಲ್ಗೊಂಡು ನಮ್ಮ ಪ್ರಾರಬ್ಧ ಕರ್ಮವನ್ನು ಕಳ್ಕೊಳ್ಳೋಣ, ಒಳ್ಳೆಯ ಪುಣ್ಯವನ್ನು ಕಳ್ಕೊಂಡು ನಮ್ಮ ಪೀಳಿಗೆಗೆ ಆಸ್ತಿ ಸಂಪತ್ತು ಉಳಿಸೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪುಣ್ಯವನ್ನು ಉಳಿಸಿ ಹೋಗೋಣ. ಆ ಪುಣ್ಯದಲ್ಲಿ ನಮ್ಮ ಪೀಳಿಗೆ ನಗ್ನಗ್ತಾ ಬಾಳಲಿ ಅನ್ನೋ ಒಂದು ನಿಸ್ವಾರ್ಥ ಸೇವೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ಶ್ರೀ ಸಾಯಿ ಸೇವಾ ವೃದ್ಧಾಶ್ರಮದ ಈ ಒಂದು ಆಶ್ರಯಕ್ಕೆ ನೀವು ಯಾರನ್ನಾದರೂ ತಂದು ಖಂಡಿತವಾಗಿಯೂ
ಸೇರಿಸ್ಬೋದು. ಹಾಗೆ ಏನಾದರೂ ನಿಮಗೆ ಇನ್ನೂ ಮಾಹಿತಿ ಬೇಕಾದಲ್ಲಿ ನನ್ನ ನಂಬರ್ ಇದೆಯಲ್ವ, ಅದಕ್ಕೆ ಸಂಪರ್ಕ ಮಾಡಿ. ಹಾಗೆ 1ನೇ ತಾರೀಕಿನಿಂದ ಇದು ಓಪನಿಂಗ್ ಆಗ್ತಾ ಇದೆ. ಅಷ್ಟರೊಳಗೆ ಈಗಾಗಲೇ ಒಂದಿಷ್ಟು ಜನ ಹೆಸರನ್ನು ಕೂಡ ನೋಂದಾಯಿಸಿದ್ದಾರೆ, ಕಾಯ್ತಾ ಇದ್ದಾರೆ. ಹಾಗೆ ಇನ್ನೂ ಯಾರಾದರೂ ಇದ್ದರೆ ಖಂಡಿತ ಈ ಸೇವೆಗೆ ನೀವು ಪಾತ್ರರಾಗ್ಬೋದು. ಯಾರನ್ನಾದರೂ ಕರ್ಕೊಂಡು ಬಂದು ಖಂಡಿತ ಬಿಡ್ಬೋದು. ಆ ಪುಣ್ಯ ಕಾರ್ಯವನ್ನು ನಿಮ್ಮಿಂದ ಮಾಡಿ ಅನ್ನೋ ರೀತಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಹಾಗೆ ನೀವು ಯಾವುದೇ ರೀತಿಯಾದ ಒಂದು ಸೇವೆಯನ್ನು ಮಾಡಬೇಕು ಅಂತ ಅನಿಸಿದರೂ ಕೂಡ ಈ ಶ್ರೀ ಸಾಯಿ ಸೇವಾ ವೃದ್ಧಾಶ್ರಮಕ್ಕೆ ನಿಮ್ಮ ಕೈಲಾದ ಸೇವೆಯನ್ನು ಖಂಡಿತ ಮಾಡ್ಬೋದು. ಇದು ನಮ್ಮೆಲ್ಲರ ಸಾಯಿ ಸೇವಾ ಆಶ್ರಮವಾಗಿದೆ. ಹಾಗಾಗಿ ಇದರ ಸೇವೆ, ಇದರ ಭಾರ, ಇದರ ಜವಾಬ್ದಾರಿ, ಕರ್ತವ್ಯ ನಮ್ಮದೇ ಆಗಿರುತ್ತೆ. ಓಂ ಶ್ರೀ ಸಾಯಿನಾಥಾಯ ನಮಃ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.